ಶ್ರೀ ಗುರುಭ್ಯೋ ನಮಃ. ನಮೋ ರಾತಪತೆಯೇ ನಮೋ ಗಣಪತಯೇ ನಮಃ ಪ್ರಮತಪತೆಯೇ ನಮಸ್ತೆಸ್ತು ಲಂಬೋದರ ಏಕದಂತಾಯ ವಿಘ್ನವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಕವಿವಾಣಿಯಂತೆ ಪ್ರತಿ ವರ್ಷ ನೂತನ ಸಂವತ್ಸರದ ಆರಂಭ ನಮಗೆಲ್ಲ ನಾಳೆಯಿಂದ ಪ್ರಾರಂಭವಾಗ್ತಾ ಇದೆ. 19/3/2026 ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಪ್ರಾರಂಭವಾಗ್ತಾ ಇದೆ. ಗೆಳೆಯರೇ, ಯುಗಾದಿ ಅಂದರೆ ಯುಗದ ಆದಿ. ನಾವೆಲ್ಲರೂ ಕೂಡ ಹೊಸ ವರ್ಷವನ್ನು ನಾವು ಚಾಂದ್ರಮಾನ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದೀವಿ. ಏನು ಚಾಂದ್ರಮಾನ ಅಂದರೆ ಚಂದ್ರನ ಚಲನೆಯನ್ನು ಅನುಗುಣವಾಗಿ ಇಟ್ಟುಕೊಂಡು ಆಚರಿಸ್ತಕ್ಕಂಥ ಹಬ್ಬವನ್ನು ಚಾಂದ್ರಮಾನ ಅಂತ ಕರಿತೀವಿ. ಅದೇ ರೀತಿ ಸೌರಮಾನ ಅಂತ ಇನ್ನೊಂದಿದೆ. ಸೂರ್ಯನ ಗತಿಯನ್ನು ಅಂದರೆ ಸೂರ್ಯ ಚಲಿಸ್ತಕ್ಕಂಥ ಗತಿಯನ್ನು ತೆಗೆದುಕೊಂಡು ಆಚರಣೆ ಮಾಡ್ತಕ್ಕಂಥದ್ದು. ಈ ಎರಡೂ ಪದ್ಧತಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಚರಣೆಯಲ್ಲಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಬಹಳಷ್ಟು ಜನ ಚಾಂದ್ರಮಾನ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಒರಿಸ್ಸಾ, ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಚಾಂದ್ರಮಾನ ರೀತಿಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರೆ, ಭಾರತ ದೇಶದ ಇತರ ಕಡೆಗಳಲ್ಲಿ ಅದರೊಳಗೂ ಮುಖ್ಯವಾಗಿ ತಮಿಳುನಾಡು ಈ ಕಡೆಯೆಲ್ಲ ಸೌರಮಾನ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ. ಚಾಂದ್ರಮಾನ ರೀತಿಯಲ್ಲಿ ಅಂದರೆ ಚಂದ್ರ ಪ್ರತಿ 15 ದಿನಗಳಿಗೆ ಸಂಪೂರ್ಣವಾಗಿ ಬೆಳೀತಾನೆ ಮತ್ತು 15 ದಿನಗಳಲ್ಲಿ ಸಂಪೂರ್ಣವಾಗಿ ತನ್ನ ಕಳೆಯನ್ನು ಅಂದರೆ ತನ್ನ ಕಾಂತಿಯನ್ನು ಕಳ್ಕೊಳ್ತಾನೆ. ಈ ಚಂದ್ರ ವೃದ್ಧಿ ಆಗ್ತಕ್ಕಂಥದ್ದು, ಅವನು ಬಿಳುಪೇರ್ತಾ ಹೋಗ್ತಕ್ಕಂಥದ್ದನ್ನು ಶುಕ್ಲ ಪಕ್ಷ ಅಂತ ಕರಿತೀವಿ. ಚಂದ್ರನು ಕ್ಷೀಣಿಸ್ತಕ್ಕಂಥದ್ದು, ಕೃಷ್ಣ ಅಂದರೆ ಕಪ್ಪು ಅಂತ, ಕ್ಷೀಣಿಸುವುದನ್ನು ಕೃಷ್ಣ ಪಕ್ಷ ಅಂತ ಕರಿತೀವಿ. ಅಂದರೆ ಒಂದು ತಿಂಗಳಿಗೆ 2 ಪಕ್ಷಗಳು, ಒಂದು ಪಕ್ಷ ಶುಕ್ಲ, ಇನ್ನೊಂದು ಕೃಷ್ಣ ಪಕ್ಷ ಅಂತೇಳಿ ಕರಿತೀವಿ. ಪ್ರತಿ ಒಂದು 15 ದಿನಕ್ಕೂ ಕೂಡ 15 ತಿಥಿಗಳು ಇರ್ತಕ್ಕಂಥದ್ದು. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ. ಅದೇ ರೀತಿಯಲ್ಲಿ ಚತುರ್ದಶಿ ಹುಣ್ಣಿಮೆ ಆದಮೇಲೆ ಮತ್ತೆ ಪಾಡ್ಯದಿಂದ ಚತುರ್ದಶಿ ತನಕ ಬರ್ತದೆ, ಅಮಾವಾಸ್ಯೆ ಅಂತ ಕರಿತೀವಿ. ಹೀಗೆ 12 ತಿಂಗಳು ಚೈತ್ರದಿಂದ ಪ್ರಾರಂಭವಾಗಿ ಫಾಲ್ಗುಣ ಮಾಸದ ತನಕ ನಾವು 12 ತಿಂಗಳು ಹೇಳ್ತೀವಿ. ಫಾಲ್ಗುಣ ಮಾಸದ ಅಮಾವಾಸ್ಯೆ ಇವತ್ತು ಅಲ್ವಾ, ಇದು ಮುಗಿದ ಮೇಲೆ ಮತ್ತೆ ಚೈತ್ರ ಮಾಸ ಪ್ರಾರಂಭವಾಗುವುದನ್ನು ನಾವು ಹೊಸ ವರ್ಷ ಅಂಥೇಳಿ ಕರಿತೀವಿ. ಈ ಹೊಸ ವರ್ಷದಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಾವು ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹಿಂದಿನವರು ನಮಗೆ ತುಂಬ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ. ಅಂದರೆ ನಮ್ಮ ಹಿರಿಯರು ಯಾವತ್ತು ಚಾಂದ್ರಮಾನ ರೀತಿಯಲ್ಲಿ ಯುಗಾದಿ ಪ್ರಾರಂಭವಾಗ್ತದೋ ಆ ದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವೆಲ್ಲರೂ ದೇವರನ್ನು ಉಷಾಕಾಲದಲ್ಲಿ ಅಂದರೆ ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೆಲ್ಲರೂ ಪರಮಾತ್ಮನ ಸ್ವರೂಪ ಸ್ಮರಣೆಯನ್ನು ಮಾಡ್ತಾ, ಅವನನ್ನು ಧ್ಯಾನ ಮಾಡ್ತಾ, ನಮ್ಮ ಕುಲದೇವರನ್ನು ನಾವು ಧ್ಯಾನ ಮಾಡುತ್ತಾ ಎದ್ದು ನಿತ್ಯ ಕರ್ಮಗಳನ್ನು ಆಚರಿಸಬೇಕು. ಬಹಳ ಮುಖ್ಯವಾಗಿ ಕನ್ನಡಿಯನ್ನು ನೋಡೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ಅಂಥೇಳಿ ಒಂದು ಶುಭ ಇದೆ. ದೇವರ ಒಂದು ಫೋಟೋ ನೋಡ್ತಕ್ಕಂಥದ್ದು ಅಥವಾ ಹಸು ಕರುವನ್ನು ನೋಡ್ತಕ್ಕಂಥದ್ದು, ಹೀಗೆ ಹಸಿರಾದ ಮರವನ್ನು ನೋಡ್ತಕ್ಕಂಥದ್ದು, ಹೀಗೆ ಯಾವುದಾದ್ರೂ ದೇವರನ್ನು ಸ್ಮರಣೆ ಮಾಡ್ತಾ ನಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರ ಮನೆಯ ಮುಖ್ಯ ದ್ವಾರಗಳನ್ನು ರಂಗವಲ್ಲಿ ಮತ್ತು ತೋರಣಾದಿಗಳಿಂದ ಸಿಂಗರಿಸಬೇಕು. ನಾವು ಮಾವಿನ ಆ ಎಲೆಯನ್ನು ತಂದು ತೋರಣ ಕಟ್ಟಿ, ಬೇವಿನ ಆ ಒಂದು ಹೂವಿರ್ತಕ್ಕಂಥ ಬೇವಿನ ಸೊಪ್ಪನ್ನು ಕೂಡ ತಂದು ಸಿಂಗಾರ ಮಾಡಿ ಮನೆ ಮುಂದೆ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು. ಇದು ವಿಶೇಷವಾಗಿ ಹಬ್ಬದ ಸಡಗರವನ್ನು ಸೂಚಿಸ್ತಕ್ಕಂಥದ್ದು. ಆನಂತರ ಅಭ್ಯಂಜನ ಸ್ನಾನವನ್ನು ಮಾಡ್ತಕ್ಕಂಥದ್ದು, ಎಣ್ಣೆ ನೀರು ಹಾಕ್ಕೊಳ್ತಕ್ಕಂಥದ್ದು. ತದನಂತರದಲ್ಲಿ ನಮ್ಮ ನಿತ್ಯ ಕರ್ಮ ಸಂಧ್ಯಾವಂದನೆಗಳನ್ನು, ದೇವತಾ ಪೂಜೆಯನ್ನು ಆಚರಿಸಬೇಕು. ಹಾಗಾಗಿ ಹೊಸ ಉಡುಪನ್ನು ಧರಿಸಿ ಸಕಲ ಪೂಜಾ ಸಲಕರಣೆಗಳನ್ನು ನಾವು ಸಿದ್ಧ ಮಾಡಿಕೊಂಡು, ಅಂದರೆ ಅರಿಶಿನ, ಕುಂಕುಮ, ಊದಿನ ಕಡ್ಡಿ, ಅಕ್ಷತೆ, ಬಿಡಿ ಹೂವು, ಕಟ್ಟಿದ ಹೂವು, ಹಣ್ಣುಗಳು, ಎಲೆ, ಅಡಿಕೆ, ಹೀಗೆ ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಲ್ಲ ಸಿದ್ಧ ಮಾಡಿಕೊಂಡು ಪೂಜಾ ಮಂದಿರದಲ್ಲಿ ಮಹಾಗಣಪತಿಯನ್ನು ಮೊದಲು ಪೂಜೆಯನ್ನು ಮಾಡಿ ತದನಂತರದಲ್ಲಿ ಕುಲದೇವತಾ ಅರ್ಚನೆಯನ್ನು ಮಾಡಬೇಕು. ನಮ್ಮ ಕುಲದೇವರು, ಕೆಲವರಿಗೆ
ವೆಂಕಟರಮಣ ಸ್ವಾಮಿ ಕುಲದೇವರಾಗಿರ್ತಾನೆ, ಕೆಲವರು ನರಸಿಂಹಸ್ವಾಮಿ ಕುಲದೇವರಾಗಿರ್ತಾರೆ, ಕೆಲವರಿಗೆ ಶ್ರೀರಾಮಚಂದ್ರ ಕುಲದೇವರಾಗಿರ್ತಾರೆ, ಆಂಜನೇಯ ಸ್ವಾಮಿ ಕುಲದೇವರಾಗಿರ್ತಾರೆ, ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕುಲದೇವರಾಗಿರ್ತಾರೆ. ಹೀಗೆ ನಮ್ಮ ಹಿಂದಿನವರು ಯಾವ ದೇವರನ್ನು ಪೂಜೆ ಮಾಡ್ಕೊಂಬರ್ತಿದ್ದೀವೋ ಆ ದೇವರನ್ನು ಪೂಜಿಸಿ ತದನಂತರದಲ್ಲಿ ನಾವು ನವಗ್ರಹಗಳನ್ನು ಧ್ಯಾನ ಮಾಡಿ ಎಲ್ಲ ಜನರ ಜೊತೆಗೆ ಅಂದರೆ ಸನ್ಮಿತ್ರರ ಜೊತೆಗೂಡಿ ನಮ್ಮ ಇಷ್ಟ ಬಾಂಧವರ ಜೊತೆಗೂಡಿ ಎಲ್ಲ ಸುಜನರುಗಳಿಂದ ಕೂಡಿರ್ತಕ್ಕಂಥ ಸಭೆಯಲ್ಲಿ ದೈವಜ್ಞರು ಪಠಣ ಮಾಡತಕ್ಕಂಥ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಸಂಜೆ ಹೊತ್ತು ಊರಿನಲ್ಲಿ ಕೆಲವು ಕಡೆ ಸಂಜೆ ಹೊತ್ತು ವಿಶೇಷವಾಗಿ ಈ ರೀತಿ ಅವರು ಜನನೆಲ್ಲ ಸೇರಿಸಿ ಒಬ್ಬ ದೈವಜ್ಞರನ್ನು ಕರ್ಕೊಂಡು ಬಂದು ಅವರು ಆ ಪಂಚಾಂಗಕ್ಕೆ ಪೂಜೆಯನ್ನು ಮಾಡಿ ಅವರು ಈ ಒಂದು ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಆ ಪಂಚಾಂಗ ಶ್ರವಣವನ್ನು ಮಾಡೋದ್ರಿಂದ ನಮಗೇನು ಉಪಯೋಗ, ಯಾಕೆ ಅದನ್ನು ಕೇಳಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಪಂಚಾಂಗ, ಪಂಚ ಅಂಗ, 5 ಅಂಗಗಳು ಅಂತ ಕರೀತಕ್ಕಂಥದ್ದು. ಯಾವುದು 5 ಅಂಗಗಳು ಅಂದರೆ ಬಹಳ ಮುಖ್ಯವಾಗಿ ತಿಥಿ, ವಾರ, ನಕ್ಷತ್ರ, ಕರ್ಣ, ಯೋಗ ಮತ್ತು ಕರ್ಣ. ಇದು 5. ತಿಥಿ ಅಂದರೆ 15 ದಿನ ನಾನು ಹೇಳಿದ್ನಲ್ಲ, ಪಾಡ್ಯ ಬಿದಿಗೆ ಅಂತೇಳಿ ಅದು. ಮತ್ತು ವಾರ, ಭಾನುವಾರದಿಂದ ಮತ್ತು ಶನಿವಾರ ತನಕ 7 ವಾರಗಳು. ಮತ್ತು ನಕ್ಷತ್ರಗಳು 27 ನಕ್ಷತ್ರಗಳು, 27 ಕರ್ಣಗಳು, 27 ಯೋಗಗಳು ಮತ್ತು 9 ಕರ್ಣ. ಇವಿಷ್ಟನ್ನು ಸೇರಿಸಿದ್ರೆ ಪಂಚಾಂಗ ಅಂತ ಕರೀತಾರೆ. ಈ ಪಂಚಾಂಗ 5 ಶುದ್ಧವಾಗಿರ್ತಕ್ಕಂಥದ್ದು ಇದ್ದಾಗ ಅದನ್ನು ಪಂಚಾಂಗ ಶುದ್ಧಿ ಅಂದರೆ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ರೀತಿಯ ಕೆಲವು ನಕ್ಷತ್ರಗಳನ್ನೇ ಮಾಡಬೇಕು, ಕೆಲವು ತಿಥಿಗಳಲ್ಲೇ ಮಾಡಬೇಕು ಅಂತ ನಿಯಮವನ್ನು ತಿಳಿಸಿಕೊಡ್ತಕ್ಕಂಥದ್ದು ಪಂಚಾಂಗದ ವಿಶೇಷವಾಗಿರ್ತಕ್ಕಂತಹ ಗುಣ. ಇದು ಈ ಒಂದು ಯಾವುದೇ ಒಂದು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದಾಗಿರ್ತದೆ. ಏಕೆಂದರೆ ಪ್ರತಿನಿತ್ಯ ನಾವು ಸೂರ್ಯದ ಉದಯದಿಂದ ಸೂರ್ಯಾಸ್ತಮ ತನಕ ಮತ್ತು ಆ ಸೂರ್ಯಾಸ್ತದಿಂದ ಸೂರ್ಯೋದಯ ತನಕ ಒಟ್ಟು 24 ಗಂಟೆಗಳನ್ನು 60 ಗಳಿಗೆಗಳನ್ನು ಮಾಡಿಕೊಂಡು ಆ 60 ಗಳಿಗೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಗಳಿಗೆ ನಕ್ಷತ್ರ ಇರ್ತದೆ, ಪ್ರತಿ ನಕ್ಷತ್ರ ಅಶ್ವಿನಿ ಎಷ್ಟು ದಿನ ಎಷ್ಟು ಗಳಿಗೆ ಇರ್ತದೆ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಈ 27 ನಕ್ಷತ್ರಗಳು ಒಂದು ದಿನದಲ್ಲಿ ಎಷ್ಟು ಕಾಲ ಇರ್ತದೆ ಅನ್ನೋದನ್ನು ತಿಳಿಸ್ಕೊಡ್ತದೆ. ಯೋಗಗಳು ಎಷ್ಟು ಕಾಲ ಇರ್ತದೆ ಅಂತ ತಿಳಿಸ್ಕೊಡ್ತದೆ. ಮತ್ತು ಕರ್ಣ ಎಷ್ಟು ಕಾಲ ಇರ್ತದೆ ಅಂತ ತಿಳಿಸ್ಕೊಡ್ತದೆ. ಹೀಗೆ ಒಂದು ಪಂಚಾಂಗವನ್ನು ನಾವು ಅಧ್ಯಯನ ಮಾಡೋದ್ರಿಂದ, ಅದನ್ನು ಪ್ರತಿನಿತ್ಯ ನೋಡುವುದರಿಂದ ನಮಗೆ ಅನೇಕ ರೀತಿಯ ಉಪಯೋಗಗಳು ಆಗ್ತಕ್ಕಂಥದ್ದು. ಇದೊಂದು ರೀತಿಯಲ್ಲಿ ನಮ್ಮ ಮುಂದಿನ ಬದುಕಿನ ರೀತಿಗೆ ನಮಗೆ ದಾರಿ ಮಾಡಿಕೊಡ್ತಕ್ಕಂಥದ್ದಾಗಿರ್ತದೆ. ಏಕೆಂದರೆ ಪಂಚಾಂಗದಲ್ಲಿ ಎಲ್ಲ ವಿಚಾರಗಳು ಕೊಟ್ಟಿರ್ತಾರೆ. ಅದು ಮಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರ್ತದೆ, ಬೆಳೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರ್ತದೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇರ್ತದೆ. ಒಬ್ಬ ಮನುಷ್ಯನ ನಿತ್ಯ ಜೀವನಕ್ಕೆ ಏನೇನು ಬೇಕಾಗ್ತದೋ ಅವೆಲ್ಲವನ್ನೂ ಕೊಡ್ತಕ್ಕಂತಹ ಒಂದು ಮಾರ್ಗದರ್ಶಿಯಾಗಿರೋದೇ ಪಂಚಾಂಗ ಆಗಿರ್ತಕ್ಕಂಥದ್ದು. ಹಾಗಾಗಿ ಬಹಳ ವರ್ಷ ಕಾಲಗಳಿಂದಲೂ ಕೂಡ ಪಂಚಾಂಗಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಭಾಳ ನೋಡೋದಾದರೆ ಈಗ ಕಲಿಯುಗ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು ಅಂಥೇಳಿ ಅದಕ್ಕೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಏಕೆಂದರೆ ಬೇರೆ ಬೇರೆ ಥರದ ಬ್ರಹ್ಮಣ ಕಲ್ಪಾದಿ ಗತಾಬ್ದವನ್ನು ಕೊಟ್ಟಿದ್ದಾರೆ. ಮತ್ತು ಸ್ವಯಂಭೂ ಇರ್ತಕ್ಕಂಥದ್ದು, ಜಗತ್ತು ಸೃಷ್ಟಿಯಾಗಿ ಆ ಸೌರಾಬ್ಧ ವರ್ಷಗಳಲ್ಲಿ ಅಂದರೆ ಸೂರ್ಯನಿಂದ ಲೆಕ್ಕಾಚಾರ ಹಾಕೊಂಡು ಬಂದಿರತಕ್ಕಂಥದ್ದು, ವೈವಸ್ವತ ಮನುವಿನಿಂದ ಎಷ್ಟು ವರ್ಷಗಳಾಗಿದೆ ಅಂಥೇಳಿ ಬರ್ತಕ್ಕಂಥದ್ದು. ಹಾಗೆ ಅಂದರೆ ಈ ಕಲಿಯುಗ ಪ್ರಾರಂಭವಾಗಿ ಎಷ್ಟಾಗಿದೆಯಪ್ಪ ಅಂದರೆ 5127 ವರ್ಷಗಳಾಗಿದೆ ಅಂತ ಹೇಳ್ತಾರೆ. ಶಾಲಿವಾಂಶಕ ಗತಾಬ್ದ ಅಂದರೆ 1948 ಆಗಿದೆ. ವಿಕ್ರಮಶಕ ಅಂತಕ್ಕಂಥದ್ದು 2082 ಆಗಿದೆ, 83 ಆಗಿದೆ. ಈಗ 82, 83 ಅಂದರೆ ಅದು ಶೈಕ್ಷಣಿಕ ವರ್ಷ ಹೇಗೆ ಬರ್ತದೋ ಆ ರೀತಿ ಲೆಕ್ಕ ಹಾಕ್ತಾರೆ. ಹೀಗೆ ವರ್ತಮಾನ ಗಾಂಧಿ ಶಕ 77 ವರ್ಷಗಳಾಗಿರ್ತಕ್ಕಂಥದ್ದು. ಈ ರೀತಿಯಲ್ಲಿ ಭಾರತದ ರಾಷ್ಟ್ರೀಯ ಪಂಚಾಂಗ ರೀತಿಯವೂ ಕೂಡ ಇದನ್ನು ನಾವು ಲೆಕ್ಕಾಚಾರ ಹಾಕ್ಕೊಂಡು ಬರ್ತೀವಿ. ಹೀಗೆ ಪಂಚಾಂಗವನ್ನು ಓದೋದ್ರಿಂದ, ಅದನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮ ಗತ ಬದುಕಿನ ರೀತಿ ನೀತಿಗಳನ್ನು ತೋರಿಸುವುದರ ಜೊತೆಗೆ ಭವಿಷ್ಯದ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಜ್ಞಾನದ ನಿಧಿ ಯಾವುದು ಅಂದರೆ ಅದು ಪಂಚಾಂಗ. ಹಾಗಾಗಿ ಪಂಚಾಂಗವನ್ನು
ನಾವು ಧಾರ್ಮಿಕ ರೀತಿಯಲ್ಲೂ ನೋಡ್ಬೋದು, ಮತ್ತು ವ್ಯಾವಹಾರಿಕ ರೀತಿಯಲ್ಲೂ ನೋಡ್ಬೋದು, ವೈಜ್ಞಾನಿಕ ರೀತಿಯಲ್ಲೂ ಕೂಡ ನೋಡ್ಬೋದು. ಈ ಪಂಚಾಂಗ ನೋಡೋದರಿಂದ, ಅಧ್ಯಯನ ಮಾಡೋದ್ರಿಂದ ನಮ್ಮ ನಿತ್ಯ ಆಚರಣೆಗಳು, ಸಭೆ ಸಮಾರಂಭಗಳು, ಮದುವೆ ಮುಂಜಿ, ಗೃಹ ಪ್ರವೇಶ ಆದಿ ಆ ಸಕಲ ಶುಭ ಕಾರ್ಯಗಳು ಪ್ರತಿಯೊಂದಕ್ಕೂ ಕೂಡ ಇದು ಬಹಳ ವಿಶೇಷವಾಗಿ ನಮಗೆ ಬೇಕೇ ಬೇಕಾಗಿರ್ತದೆ. ಹಾಗಾಗಿ ಅನೇಕ ಕನ್ನಡ ನಾಡಿನಲ್ಲಿ ಅನೇಕ ಜನರು ಈ ಪಂಚಾಂಗವನ್ನು ಅವರು ಬರೀತಕ್ಕಂತಹ ಶಕ್ತಿ ಉಳ್ಳವರಾಗಿದ್ದಾರೆ, ಅದನ್ನು ಲೆಕ್ಕಾಚಾರ ಆಗ್ತಕ್ಕಂಥವರಿದ್ದಾರೆ. ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಸಂಪತ್ತು ಇದಾಗಿದೆ. ಹಾಗಾಗಿ ಒಂದು ವಿಚಾರ ಇಲ್ಲಿ ಹೇಳ್ತಾರೆ, ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯಂ ನೃಣಾಂ ಆಯುರ್ವೃದ್ಧಿ ಉತ್ತಮಂ ಶುಭಕರಂ ಸಂತಾನ ಸಂಪತ್ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗಮಾಕರ್ಣ್ಯತಾಂ. ಅದು ವಿಷಯ ಏನು ಹೇಳುತ್ತೆ ಅಂದರೆ, ಸಕಲ ಸಂಪದ್ಯುಕ್ತವಾಗಿರ್ತಕ್ಕಂತಹ, ಸಕಲ ಗುಣಗಳನ್ನು ಹೊಂದಿರತಕ್ಕಂಥ, ಸಂಪತ್ತನ್ನು ಸೇರಿರುವುದು, ಸಕಲ ಒಳ್ಳೆಯ ಗುಣಗಳನ್ನು ಹೊಂದಿರತಕ್ಕಂಥದ್ದು, ಮತ್ತು ಶತ್ರುನಾಶಕರು. ನೋಡಿ, ಇವತ್ತು ಪ್ರಪಂಚ ಎಲ್ಲವೂ ಕೂಡ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದೇ ಇರತಕ್ಕಂಥ ಈ ಶತ್ರುಗಳಿಂದ ಕೂಡಿರುವ ನಾವು ಭಯಂಕರವಾದ ಒಂದು ಕಾಲದಲ್ಲಿ ಬದುಕ್ತಾ ಇದ್ದೀವಿ. ಯಾವ ಸಮಯದಲ್ಲಿ ಯಾರಿಗೇನಾಗುತ್ತೆ ಅನ್ನೋದೇ ಗೊತ್ತಾಗದೇ ಇರತಕ್ಕಂಥ ಇಡೀ ಪ್ರಪಂಚವೇ ಭಯಭೀತವಾಗಿದೆ. ಇದು ಈ ಭಯಭೀತಿಯನ್ನು ಹೋಗಲಾಡಿಸ್ತಕ್ಕಂಥದ್ದು. ದುಸ್ವಪ್ನ ಅಂದರೆ ಕೆಟ್ಟ ಕನಸುಗಳನ್ನು ನಾಶ ಮಾಡ್ತಕ್ಕಂಥದ್ದು. ಗಂಗಾ ಸ್ನಾನದಿಂದ ಏನು ಪುಣ್ಯಫಲ ಬರ್ತದೋ ಆ ಪುಣ್ಯಫಲ ಪಂಚಾಂಗವನ್ನು ಕೇಳೋದ್ರಿಂದ ಬರ್ತದೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಗೋದಾನಕ್ಕೆ ಸಮಾನವಾಗಿರ್ತಕ್ಕಂಥದ್ದು, ಮತ್ತು ಜನರಿಗೆ ಆಯಸ್ಸನ್ನು ವೃದ್ಧಿ ಮಾಡಿ ಶುಭವನ್ನು ಕೊಡ್ತಕ್ಕಂಥದ್ದು. ಸುಸಂತಾನ, ಬರೀ ಸಂತಾನ ಆದರೆ ಪ್ರಯೋಜನ ಇಲ್ಲ, ಒಳ್ಳೆ ಸಂತಾನವಾಗಬೇಕು. ಒಳ್ಳೆ ಮಕ್ಕಳಿಗೆ ನಾವು ಜನ್ಮ ಕೊಡಬೇಕು. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳು ತುಂಬ ಅವರು ಕೆಟ್ಟು ಹೋದರೆ, ಮಕ್ಕಳು ರೋಗಗ್ರಸ್ತರಾದರೆ, ಮಕ್ಕಳು ಪೀಡಕರಾದರೆ ಅವ್ರಿಗಿಂದ ಸುಖ ಸಿಗೋದಿಲ್ಲ. ಹಾಗಾಗಿ ನಾವು ದೇವರನ್ನು ಕೇಳ್ಕೋಬೇಕಾದ್ರೆ ಸುಸಂತಾನ, ಒಳ್ಳೆಯ ರೀತಿ ಸಂತಾನ ಬೇಕು ಅಂತ. ಅಂದರೆ ಮಕ್ಕಳನ್ನು ಪಡೆಯೋದೇ ಮುಖ್ಯ ಅಲ್ಲ, ಅದು ಉತ್ತಮರಾಗಿರಬೇಕು, ಆಯುಸ್ಸು ಚೆನ್ನಾಗಿರಬೇಕು, ಮತ್ತು ಅವರು ಆರೋಗ್ಯವಾಗಿರಬೇಕು, ಮತ್ತು ಬೌದ್ಧಿಕವಾಗಿ ಮತ್ತು ಶಾರೀರಿಕವಾಗಿ ಅವರು ಸದೃಢರಾಗಿದ್ದಾಗ ಮಾತ್ರ ಅಂಥವರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಅಂತಹ ಸುಕರ್ಮವನ್ನು ಉಂಟು ಮಾಡ್ತಕ್ಕಂಥ ಮಕ್ಕಳನ್ನು ಪಡ್ಕೊಳ್ಳೋದಕ್ಕೂ ಕೂಡ ಈ ಪಂಚಾಂಗ ಶ್ರವಣವನ್ನು ಕೇಳಬೇಕು ಅಂಥೇಳಿ ಒಂದು ನಿಯಮ ಇರತಕ್ಕಂಥದ್ದು. ಈ ಹೊಸ ಪಂಚಾಂಗದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಒಂದು ರಾಜಾದಾಯ ಅಂದರೆ ನವನಾಯಕರು, 9 ಜನ ನಾಯಕರು ಮತ್ತು ಅವರ ಫಲ ಏನು ಅನ್ನೋದು, ಉಪನಾಯಕರು ಮತ್ತು ಕಂದಾಯ ಫಲ, ಕಂದಾಯ, ಆದಾಯ ವ್ಯಯ, ಮೇಘ ವಿಚಾರ, ಮಳೆಯ ಯೋಗ, ಸಂಕ್ರಾಂತಿ ಫಲ, ಚೈತ್ರ ಶುಕ್ಲ ಪ್ರಥಮ ಮತ್ತು ದ್ವಿತೀಯ ದಿನ ಶುದ್ಧಿ ಇತ್ಯಾದಿಗಳ ಒಂದು ಕೇಳುವುದರಿಂದ ನಮಗೆ ನಾನಾ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಮೊದಲೇ ಹೇಳಿದಂತೆ ಅವೆಲ್ಲವೂ ಕೂಡ ನಮಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಮಾರ್ಗದರ್ಶಕವಾಗಿ ಇರುತ್ತದೆ. ಈಗ ನವನಾಯಕರು ಮತ್ತು ಅದರ ಫಲವನ್ನು ನೋಡ್ತಾ ಹೋಗೋಣ. ನಾವು ಈ ಸಾರಿ ಆಚರಣೆ ಮಾಡ್ತಿರ್ತಕ್ಕಂತಹ ಸಂವತ್ಸರದ ಹೆಸರು ಏನಪ್ಪ ಅಂದರೆ ಪರಾಭವ ಸಂವತ್ಸರ. ಪರಾಭವ ಅಂದರೆ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಒಳ್ಳೆಯ ಮಳೆಯಾಗ್ತದೆ. ಅಂದರೆ ಸಿರಿಧಾನ್ಯಗಳಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಫಲ ಅಂತಕ್ಕಂಥದ್ದು ಇದೆ. ಅದು ಒಂದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಎರಡನೇದಾಗಿ ರಾಜಾದಾಯ. ನವನಾಯಕರು ಯಾರ್ಯಾರು? 9 ಜನ. ಅವರೊಳಗೆ ರಾಜ ಈ ಸಾರಿ ಗುರುವಾಗಿದ್ದಾನೆ. ಏಕೆಂದರೆ ಗುರುವಾರ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಿರೋದ್ರಿಂದಾಗಿ ಗುರು ರಾಜನಾಗಿದ್ದಾನೆ. ನವನಾಯಕ ಅಂದರೆ ನವಗ್ರಹಗಳಲ್ಲಿ ಗುರು ರಾಜನಾಗಿದ್ದಾನೆ. ಮಂತ್ರಿ ಕುಜ ಆಗಿದ್ದಾನೆ. ಸೇನಾಧಿಪತಿ ಚಂದ್ರನಾಗಿದ್ದಾನೆ. ಸಸ್ಯಾಧಿಪತಿ ಶುಕ್ರನಾಗಿದ್ದಾನೆ. ಧಾನ್ಯಾಧಿಪತಿ ಬುಧ ಆಗಿದ್ದಾನೆ. ಅರ್ಘಾಧಿಪ ಚಂದ್ರನಾಗಿದ್ದಾನೆ. ಮೇಘಾಧಿಪ ಚಂದ್ರನಾಗಿದ್ದಾನೆ. ರಸಾಧಿಪ ಗುರುವಾಗಿದ್ದಾನೆ. ನಿರಸಾಧಿಪ ಗುರುವಾಗಿದ್ದಾನೆ. ಪಶುನಾಯಕ ಕೃಷ್ಣನಾಗಿದ್ದಾನೆ. ಹಾಗಾಗಿ ಈ ಸಾರಿ ಒಳ್ಳೆಯ ರೀತಿಯ ಒಂದು ಬೆಳೆಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂಥೇಳಿ ಗೊತ್ತಾಗ್ತದೆ. ಗುರು ರಾಜನಾಗಿರೋದರಿಂದಾಗಿ ದ್ವಿಜರು
ಸತ್ಕರ್ಮವನ್ನು ಮಾಡ್ತಾರೆ. ತಮ್ಮ ಕುಲಧರ್ಮಗಳ ಅನುಷ್ಠಾನವನ್ನು ಮಾಡುವುದಾಗಿ ಒಳ್ಳೆಯ ನಡತೆ ಉಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಅದು ಚೆನ್ನಾಗಿ ಆಗ್ತದೆ. ಕುಜ ಮಂತ್ರಿಯಾಗಿರೋದ್ರಿಂದಾಗಿ ಸ್ವಲ್ಪ ಬೆಂಕಿಯ ಆರ್ಭಟ ಜಾಸ್ತಿ ಇರ್ತದೆ. ಜಲ ಉಪದ್ರವ ಅಂದರೆ ಅತಿವೃಷ್ಟಿ ಆಗ್ಬೋದು, ಕೆಲವು ಸಂದರ್ಭದಲ್ಲಿ ಅನಾವೃಷ್ಟಿ ಕೂಡ ಆಗ್ಬೋದು. ಸುಂಟರ್ ಗಾಳಿ ಬಡತ ಜಾಸ್ತಿ ಇರ್ತದೆ. ಕೆಲವು ಸಂದರ್ಭದಲ್ಲಿ ಈ ರೀತಿಯ ಪ್ರಾಕೃತಿಕ ವೈಪರೀತ್ಯದಿಂದ ರೋಗ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಚಂದ್ರನು ಸೇನಾಧಿಪತಿಯಾಗಿರೋದ್ರಿಂದ ಮೋಡಗಳು ಚೆನ್ನಾಗಿ ಒಂದು ಮಳೆ ಸುರಿಸ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ ಆಗ್ತದೆ. ಜನ ಸುಖಿಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡ್ತದೆ. ಮತ್ತು ಶುಕ್ರನು ಸಸ್ಯಾಧಿಪತಿಯಾಗಿರೋದ್ರಿಂದಾಗಿ ಕುಷ್ಕಿ, ತರಿ ಮತ್ತು ಬಾಗಾಯಿತು ಫಸಲುಗಳು ಚೆನ್ನಾಗಿ ಆಗ್ತದೆ. ನೀರಾವರಿ ಮತ್ತು ದಿನ್ನೆ ಬೆಳೆಗಳು ಚೆನ್ನಾಗಿ ಆಗ್ತದೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಬೆಳೆ ನಮಗೆ ಸಿಗ್ತದೆ. ಬುಧನು ಧಾನ್ಯಾಧಿಪತಿಯಾಗಿರೋದ್ರಿಂದಾಗಿ ಮಳೆ ಬೆಳೆಗಳು ಸ್ವಲ್ಪ ಏರುಪೇರಾಗೋ ಚಾನ್ಸಸ್ ಇರ್ತದೆ. ಅಂದರೆ ಸರಿಯಾದ ಸಮಯದಲ್ಲಿ ಕೆಲವು ಮಳೆಗಳು ಕೈ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತದೆ. ಒಂದು ಭಯ ಉಂಟಾಗ್ತದೆ. ಒಂದು ವ್ಯಾಪಾರದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಚಂದ್ರನು ಅರ್ಘಾಧಿಪತಿಯಾಗಿರೋದ್ರಿಂದಾಗಿ ಈ ಹಣ್ಣು ಮತ್ತು ಕೆಲವು ಧಾನ್ಯಗಳು ಪದಾರ್ಥಗಳು ಸಸ್ಯವೃದ್ಧಿ ಉಂಟಾಗ್ತದೆ. ಪದಾರ್ಥಗಳಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಆ ಒಂದು ಸೌಕರ್ಯ ಸಿಗ್ತದೆ, ಅಂದರೆ ಸಿಗುತ್ತೆ ನಮಗೆ ಅಂತ. ಚಂದ್ರನು ಮೇಘಾಧಿಪತಿಯಾಗಿರೋದ್ರಿಂದಾಗಿ ದೇಶದಲ್ಲಿ ಸುವೃಷ್ಟಿ ಉಂಟಾಗ್ತದೆ. ಧಾನ್ಯಗಳು ಚೆನ್ನಾಗಿ ಫಲಿಸ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡ್ತದೆ. ರವಿಯು ರಸಾಧಿಪತಿಯಾಗಿರೋದ್ರಿಂದಾಗಿ ಶ್ರೀಗಂಧ, ಕುಂಕುಮ, ಗುಗ್ಗುಳ, ಎಣ್ಣೆ, ಎಳ್ಳು, ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕೂಡ ಕಡಿಮೆ ಆಗ್ತದೆ. ಗುರುವು ನೀರಸಾಧಿಪತಿಯಾಗೋದ್ರಿಂದಾಗಿ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಡಿಮೆ ಆಗ್ತದೆ. ಕೃಷ್ಣನು ಪಶುನಾಯಕನಾಗಿರೋದ್ರಿಂದಾಗಿ ಪಶುಗಳಿಗೆ ವೃದ್ಧಿಯಾಗ್ತದೆ, ಸುಭಿಕ್ಷ ಉಂಟಾಗ್ತದೆ, ಹೇರಳವಾಗಿರ್ತಕ್ಕಂತಹ ಒಂದು ಮೇವು ಲಭಿಸುತ್ತದೆ. ಮತ್ತು ಉಪನಾಯಕರು ಯಾರು ಅಂದರೆ ರವಿ ಮಹಿಷಾಧಿಪತಿ, ಮಾಂಗಲ್ಯಾಧಿಪತಿಯಾಗಿದ್ದಾನೆ. ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ ಆಗಿ ಚಂದ್ರ ಬಂದಿದ್ದಾನೆ. ಕುಜನು ಅಪರ ಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀಮಣಾಧಿಪ, ಗಜಾಧಿಪನಾಗಿ ಅವನು ಕಾಣಿಸ್ಕೊಂಡಿದ್ದಾನೆ. ಮತ್ತು ಬುಧನು ಪಶ್ಚದ್ಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಧಿಪನಾಗಿದ್ದಾನೆ. ಗುರುವು ಛಾತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪನಾಗಿದ್ದಾನೆ. ಶುಕ್ರನು ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ ಮತ್ತು ಶನಿ ವ್ಯವಹಾರಾಧಿಪ, ವಸ್ತ್ರಾಧಿಪತನಾಗಿದ್ದಾನೆ. ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನವನಾಯಕರಲ್ಲಿ ಇಲ್ಲಿ ಶನಿ ಮಹಾರಾಯನಿಗೆ ಯಾವುದೇ ಅವನ ಇಲ್ಲಿ ಸಿಕ್ಕಿಲ್ಲ. ಆದರೆ ಉಪನಾಯಕರಲ್ಲಿ ಅವನು ವ್ಯವಹಾರಾಧಿಪತನಾಗಿ ವಸ್ತ್ರಾಧಿಪತನಾಗಿ ಇದ್ದಾನೆ. ಇನ್ನು 27 ನಕ್ಷತ್ರಗಳು ಕೂಡ ಕಂದಾಯವನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಕಂದಾಯ ಅಂತಕ್ಕಂಥದ್ದು ಚೈತ್ರ ಮಾಸದಿಂದ, ಅದು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ತನಕ ಇರ್ತದೆ. ಮತ್ತು ಎರಡನೇ ಕಂದಾಯ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ ತನಕ ಇರ್ತದೆ. ಮೂರನೇ ಕಂದಾಯ ಅಂತಕ್ಕಂಥದ್ದು ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ, ಹೀಗೆ 4 ತಿಂಗಳು ಈ ಒಂದು ನಕ್ಷತ್ರಗಳಿಗೆ ಆ ಒಂದು ಏನು ಕಂದಾಯವನ್ನು ಹೇಳಿರ್ತಕ್ಕಂಥದ್ದು. ಇದು ಕೆಲವು ಜಾಸ್ತಿ ಇರ್ತದೆ, ಕೆಲವರು ಕಡಿಮೆ ಇರ್ತದೆ. ಅಂದರೆ ಯಾರಿಗೆ ಒಂದೇ ಸಮನಾಗಿರ್ತದೋ ಅದು ಒಂದೇ ರೀತಿಯಲ್ಲಿ ಜೀವನ ನಡೀತದೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ಇನ್ನು ಮೇಘ ವಿಚಾರ ಅಂದರೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಈ ವರ್ಷ ದ್ರೋಣ ಅಂತಕ್ಕಂಥ ನಾಮದ ಮೇಘ, ಇದು ಪ್ರತಿ ವರ್ಷವೂ ಒಂದೊಂದು ಹೆಸರಿಂದ ಇದನ್ನು ಕರೀತಾರೆ. ಈಗ ನಾವು ಯಾವುದಾದ್ರೂ ಸಮುದ್ರದಲ್ಲಿ ಉಂಟಾಗ್ತಕ್ಕಂತಹ ಸೈಕ್ಲೋನಿಗೆ ಒಂದು ಹೆಸರಿಡ್ತಾರಲ್ಲ, ಅದೇ ರೀತಿಯಲ್ಲಿ ಈ ನಮ್ಮ ಹಿಂದೂ ಧರ್ಮದ ಪ್ರಚಾರದಲ್ಲಿ ಪ್ರಕಾರ ಅದರೊಳಗೆ ಕೂಡ ಇಂತಿಂದ ಒಂದು ಹೆಸರನ್ನು ಇಟ್ಕೊಂಬರ್ತಾರೆ. ಒಂದು ವರ್ಷ ಪ್ರತಿ ವರ್ಷ ಬೇರೆ ಬೇರೆ ಹೆಸರಿರ್ತದೆ. ಈ ಸಾರಿ ದ್ರೋಣ ನಾಮಕ ಮೇಘವು ಮೇರುವಿಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾಗಿರ್ತಕ್ಕಂಥ ಮಳೆಯನ್ನು ಸುರಿಸ್ತದೆ. ಮಳೆ 4 ಕೊಳಗ, ಗಾಳಿ 1 ಕೊಳಗ, ಅಂದರೆ ಮಳೆಯ ಪ್ರಮಾಣವೇ ಜಾಸ್ತಿ ಇದೆ. ಕೊಳಗವು 60 ಗಾವದ ವಿಸ್ತೀರ್ಣವುಳ್ಳದ್ದಾಗಿಯೂ 100 ಗಾತ್ರದ ಎತ್ತರವುಳ್ಳದ್ದಾಗಿ ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳ 10 ಭಾಗ ಸಮುದ್ರದಲ್ಲಿ ಸುರಿಯುತ್ತದೆ, 6 ಭಾಗ ಪರ್ವತದಲ್ಲಿ ಸುರಿಯುತ್ತದೆ, ಉಳಿದ 4 ಭಾಗ ಭೂಮಿಯ ಮೇಲಾಗ್ತದೆ. ಹಾಗಾಗಿ ಪ್ರವಾಹಗಳು ಅದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಆದಾಯ ವ್ಯಯಗಳನ್ನು ನೋಡೋದಾದರೆ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ನಮಗೆ 11 ಆದಾಯ, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4,
ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ವೃಷಭ ಮತ್ತು ತುಲಾರಾಶಿಯವರಿಗೆ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ 8 ಆದಾಯ, 11 ವ್ಯಯ. ಸ್ವಲ್ಪ ವೃಷಭ ಮತ್ತು ತುಲಾರಾಶಿಯವರಿಗೂ ಆದಾಯ ಕಡಿಮೆ, ಖರ್ಚು ಜಾಸ್ತಿ ಆಯಿತು. ಮಿಥುನ ಮತ್ತು ಕನ್ಯಾ ರಾಶಿಯವರು ಕೂಡ ಅದೇನಾಯಿತು, ಆದಾಯ ಕಡಿಮೆ, ಖರ್ಚು ಜಾಸ್ತಿ ಆಗ್ತದೆ. ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ ಚೆನ್ನಾಗಿದೆ. ಅವ್ರಿಗೆ ಆದಾಯ 8 ಇದ್ದರೆ ವ್ಯಯ 2 ಇರ್ತದೆ. ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಸಿಂಹರಾಶಿಯವರಿಗೆ ಸಮಸಮವಾಗಿ ಬಂದಿದೆ. 5 ಆದಾಯ, 5 ವ್ಯಯವಾಗ್ತಕ್ಕಂಥದ್ದು. ಆರೋಗ್ಯ 1, ಅನಾರೋಗ್ಯ 1, 4 ರಾಜಪೂಜಾ, 2 ರಾಜಕೋಪ, ಸುಖ 6, ದುಃಖ 3. ಧನಸ್ಸು ಮತ್ತು ಮೀನರಾಶಿಯವರಿಗೆ 14 ಆದಾಯವಾದರೆ ವ್ಯಯ 11. ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಮತ್ತು ಕುಂಭರಾಶಿಯವರಿಗೆ ತುಂಬ ಕಡಿಮೆ ಆದಾಯ, 2 ಆದಾಯ, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಹೀಗೆ ಈ ಒಂದು ಆದಾಯ ಮತ್ತು ವ್ಯಯ ಅಂತಕ್ಕಂಥದ್ದು ಇದೆ. ಇನ್ನು ಈ ಮೇಷ ಸಂಕ್ರಾಂತಿ ಒಂದು ಸಂಬಂಧಪಟ್ಟಂತೆ ನಾವು ನೋಡೋದಾದರೆ, ಚೈತ್ರ ಕೃಷ್ಣ ಮೇಷ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಅಲ್ಲ. ಮೇಷರಾಶಿಗೆ ರವಿಯು ಪ್ರವೇಶ ಮಾಡ್ತಕ್ಕಂತಹ ಆ ಸಂದರ್ಭವನ್ನು ನಾವು ಮೇಷ ಸಂಕ್ರಾಂತಿ ಅಂಥೇಳಿ ಕರಿತೀವಿ. ಅಂದರೆ ಏಪ್ರಿಲ್ 14ನೇ ತಾರೀಕು ಈ ರೀತಿ ಪ್ರವೇಶ ಆಗ್ತಕ್ಕಂಥದ್ದು ಆಗಿರ್ತದೆ. ಈ ದಿನ ಚೈತ್ರ ಕೃಷ್ಣ ದ್ವಾದಶಿ ಮಂಗಳವಾರ, ಹಗಲು ರವಿಯು ನಿರಯಣ ಮೇಷರಾಶಿಯನ್ನು ಪ್ರವೇಶ ಮಾಡೋದರಿಂದಾಗಿ ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗ್ತದೆ. ಯುದ್ಧದ ಭಯ ಅಂತಕ್ಕಂಥದ್ದು ಇನ್ನೂ ಇರುತ್ತೆ. ಮತ್ತು ಆರಿದ್ರ ನಕ್ಷತ್ರ ಪ್ರವೇಶ ಆಗ್ತಕ್ಕಂಥದ್ದು ನೋಡಿದಾಗ ಜ್ಯೇಷ್ಠ ಶುಕ್ಲ ಅಷ್ಟಮಿ ಸೋಮವಾರ ದಿನ ರಾತ್ರಿ ರವಿಯು ಆರಿದ್ರ ನಕ್ಷತ್ರ ಪ್ರವೇಶಿಸುವುದರಿಂದ ಸಸ್ಯವೃದ್ಧಿ, ಕ್ಷೇಮ ಮತ್ತು ಸುಭಿಕ್ಷಾ ಅಂತಕ್ಕಂಥದ್ದು ಉಂಟಾಗ್ತದೆ. ಹಾಗಾಗಿ ಇದು ಕೂಡ ಒಂದು ಬಹಳ ಮುಖ್ಯ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ 22/6/2026 3 ದಿನ ಕಾಲ ಭೂಮಿಯಲ್ಲಿ ಬಿತ್ತನೆ ಮಾಡಬಾರದು ಅನ್ನೋ ವಿಚಾರವನ್ನು ಪಂಚಾಂಗ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಈ ವರ್ಷ ಚೈತ್ರ ಶುಕ್ಲ ಪ್ರಥಮ ಮಂಗಳವಾರ ಬಂದಿರೋದ್ರಿಂದಾಗಿ ಸ್ವಲ್ಪ ಜನರಿಗೆ ಆರೋಗ್ಯ ವ್ಯತ್ಯಾಸ ಆಗ್ತದೆ. ರಾಜ್ಯಗಳಲ್ಲಿ ಪರಸ್ಪರ ಕೋಪ, ಅಸೂಯೆ, ಯುದ್ಧ ಭೀತಿ ಮತ್ತು ಅಗ್ನಿಬಾಧೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆಷಾಢ ಮಾಸದಲ್ಲಿ ಶುಕ್ಲ ವರ್ಷ ನವಮಿ ತಿಥಿಯಂದು ಸ್ವಾತಿ ನಕ್ಷತ್ರವಾಗಿರೋದ್ರಿಂದಾಗಿ ಅತಿಯಾಗಿ ಗಾಳಿ ಬೀಸೋದ್ರಿಂದ ಆವಾಗಲೂ ಕೂಡ ಬಿತ್ತನೆ ಮಾಡೋದಕ್ಕೆ ಅಷ್ಟು ಉಪಯೋಗವಲ್ಲ ಅಂತ ಹೇಳ್ತಾರೆ. ಆದರೆ ಆಷಾಢ ಕೃಷ್ಣ ದಶಮಿ ತಿಥಿಯು ರೋಹಿಣಿ ನಕ್ಷತ್ರವಾಗಿರೋದ್ರಿಂದಾಗಿ ಎಲ್ಲ ಸಸ್ಯಗಳು ಸಮೃದ್ಧಿಯಾಗಿ ಹೊಂದಿರ್ತದೆ. ಈ ವಿಚಾರಗಳನ್ನು ನೀವು ಸ್ಥಳೀಯವಾಗಿರ್ತಕ್ಕಂಥ ಪಂಚಾಂಗವನ್ನು ತಿಳಿದಿರ್ತಕ್ಕಂಥವ್ರ ಹತ್ರ ಅವನು ಹೇಳಿಸ್ಕೊಳ್ಳೋದ್ರಿಂದಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಏನಪ್ಪ ಅಂದರೆ, ಏನು ಸಂಕ್ರಾಂತಿ ಪುರುಷನ ಫಲ 14/1/2027 ಅವತ್ತು ನಡೀತಕ್ಕಂಥದ್ದು ಸಂಕ್ರಾಂತಿ ಫಲದ ಬಗ್ಗೆ ನಾವು ಗಮನ ಹರಿಸೋದಾದರೆ, ರಾಜರುಗಳು ಆ ಒಂದು ಗಮನ ಹಳ್ಳಿ ಕಡೆ ಕೂಡ ಇವತ್ತು ಕೇಳ್ತಾರೆ, ಏನಿದೆ, ಯಾವ ಹೆಸರಿಂದ ಬಂದಿಯಾನೆ ಸಂಕ್ರಾಂತಿ ಪುರುಷ ಅಂತ. ಆ ಸಂಕ್ರಾಂತಿ ಹಬ್ಬ ತುಂಬ ದೂರ ಇದೆ. ಆದರೂ ಕೂಡ ಒಂದು ವಿಚಾರವನ್ನು ಗಮನಿಸೋದಾದರೆ, ಸಂಕ್ರಾಂತಿ ಪುರುಷನ ಹೆಸರು ಮಂದ ಅಂಥೇಳಿ. ಅದರಿಂದ ಈ ವಾರಫಲ ಸಸ್ಯವೃದ್ಧಿ ಆಗ್ತದೆ. ಧಾನ್ಯ ಅದು ಭತ್ತ, ಪಕ್ಷ ಫಲ ಸುಭಿಕ್ಷವಾಗಿರ್ತದೆ. ಕಾಲಫಲ ಪಶು ಸೌಖ್ಯವಾಗಿರ್ತದೆ. ಆದರೆ ನಟರಿಗೆ ಮತ್ತು ದ್ವಿಜರಿಗೆ ತೊಂದರೆ ಆಗ್ತಕ್ಕಂಥದ್ದು. ಲಗ್ನಫಲ ಪಶ್ಚಿಮ ದಿಗ್ದೃಷ್ಟಿ, ವಾಯುವ್ಯ ದಿಗ್ಗಮನ ಆಗಿದೆ. ಹಾಗಾಗಿ ಆ ದಿಕ್ಕಿನಲ್ಲಿರ್ತಕ್ಕಂಥವರಿಗೆ ಪೀಡೆ, ನಮ್ಮ ದೇಶದ ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥವರಿಗೆ ಅಷ್ಟು ಚೆನ್ನಾಗಿರೋದಿಲ್ಲ. ತಿಥಿಫಲ ಸುಭಿಕ್ಷವಾಗಿದೆ. ನಕ್ಷತ್ರ ಫಲ ಸುಲೋಚನ, ದೃಷ್ಟಿ ಫಲ ಬೆಲೆ ಹೆಚ್ಚಾಗ್ತಕ್ಕಂಥದ್ದು. ಹಾಗಾಗಿ ಭರಣ್ಯಾದಿ 6ನೇ ಮಂಡಲ ಫಲ ಕ್ಷೇಮ, ಸುಭಿಕ್ಷ, ಯೋಗ ಇರ್ತಕ್ಕಂಥದ್ದು. ಮತ್ತು ಕರ್ಣಫಲ ಲೋಲಚೇಷ್ಟೆ. ಕೃಷ್ಣವೇಣಿ ನದಿಯಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಆಗಿದೆ. ಕಪ್ಪು ಬಟ್ಟೆ ಆಚ್ಛಾದನ, ಗೋರೋಜನ ಲೇಪನ, ಕಡಲೆ ಅಕ್ಷತೆ, ಕನ್ನೈದೆಲೆ ಪುಷ್ಪ, ವಿದ್ರುಮಭೂಷಣ, ಬೆಳ್ಳಿ ಆಭರಣ, ಚಿನ್ನದ ಪಾತ್ರೆಯಲ್ಲಿ ಶಾಖಾನ್ನ ಆಹಾರ, ಎಮ್ಮೆ ವಾಹನ, ಒಂಟೆ ಉಪವಾಹನ, ಫಲ ವ್ಯಾಧಿ ಭಯ, ವಜ್ರಾಯುಧ, ಕಂಬಳಿ ಬಹಿರಂಬರ,
ಮಲಗಿರೋ ಅವಸ್ಥೆಯಲ್ಲಿದ್ದಾನೆ. ಫಲ ವ್ಯಾಧಿ, ವಾಯು ದಿಗ್ಗಮನ ಮತ್ತು ವೈಶ್ಯರಿಗೆ ತೊಂದರೆ ಆಗ್ತಕ್ಕಂಥದ್ದು. ಇದು ತಾಳೆಹಣ್ಣು. ಆತ ಬ್ರಾಹ್ಮಣ ಜಾತಿಯಲ್ಲಿರ್ತಕ್ಕಂಥ ಸಂಕ್ರಾಂತಿ ಪುರುಷ ತಾಳೆಹಣ್ಣು ವಯಸ್ಸಿನಲ್ಲಿ ತೀವ್ರಗ ಅಂದರೆ ಹಿಡಿದಿರ್ತಕ್ಕಂಥ ವೇಲುಗರಿಯ ಛತ್ರಿಯನ್ನು ಹೊಂದಿರ್ತಾನೆ. ಹೀಗಾಗಿ ಒಟ್ಟಾಗಿ ಈ ಸಂಕ್ರಾಂತಿ ಫಲ ಜೊತೆಗೆ ವರ್ಷದ ಫಲವನ್ನು ನೋಡೋದಾದರೆ ರಾಜರುಗಳು ನ್ಯಾಯಯುತವಾಗಿ ರಾಜ್ಯಪಾಲನೆ ಮಾಡ್ತಾರೆ, ಜನರು ಸತ್ಕರ್ಮ ಆಸಕ್ತರಾಗಿರ್ತಾರೆ, ಮೋಡಗಳು ಚೆನ್ನಾಗಿ ಮಳೆ ಸುರಿಸುತ್ತೆ, ಮಳೆ ಬೆಳೆಗಳು ಚೆನ್ನಾಗಾಗ್ತದೆ, ಖುಷ್ಕಿ ತರಿ ಭಾಗಾಯಿತು ಫಸಲು ಉತ್ತಮವಾಗಿರ್ತದೆ, ಅಗ್ನಿಭಯ ಜಲ ಉಪದ್ರವವೂ ಕೂಡ ಕಂಡುಬರ್ತದೆ, ಶ್ರೀಗಂಧ ಕುಂಕುಮ ಎಣ್ಣೆ ಎಳ್ಳು ಹರಳು ಮುಂತಾದ ಮೊದಲ ರಸಪದಾರ್ಥಗಳು ಸಾಕಷ್ಟು ದೊರಕೋದ್ರಿಂದ ಅವುಗಳ ಬೆಲೆ ಕಡಿಮೆ ಆಗ್ತದೆ, ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗ್ತದೆ, ಗೋವುಗಳು ಹೇರಳವಾಗಿ ಅವುಗೆ ಮೇವು ದೊರಕಿ ಹೆಚ್ಚಾದ ಹಾಲನ್ನು ಕೊಡುತ್ತದೆ ಅನ್ನೋದನ್ನು ಒಟ್ಟು ಸಾರವನ್ನು ತಿಳ್ಕೊಬೋದು. ಮತ್ತು ಈ ವರ್ಷದ ಸಂಭವಿಸ್ತಕ್ಕಂಥ ಗ್ರಹಣಗಳು ಯಾವುದೂ ಕೂಡ ನಮ್ಮ ದೇಶಕ್ಕೆ ಕಾಣಿಸೋದಿಲ್ಲ. ಒಟ್ಟಾಗಿ ಆಗಸ್ಟ್ ತಿಂಗಳಲ್ಲಿ 12/8/2026 ಅವತ್ತು ಬುಧವಾರ ಆಷಾಢ ಕೃಷ್ಣ ಅಮಾವಾಸ್ಯೆ ಸಂಭವಿಸ್ತಕ್ಕಂಥ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ, ಆದ್ದರಿಂದ ಆಚರಣೆ ಇಲ್ಲ. 28/8/2026 ಶುಕ್ರವಾರ ಶ್ರಾವಣ ಶುಕ್ಲ ಪೂರ್ಣಿಮಾ ಸಂಭವಿಸ್ತಕ್ಕಂಥ ಪಾರ್ಶ್ವ ಚಂದ್ರಗ್ರಹಣ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಹಾಗಾಗಿ ಅದರ ಆಚರಣೆ ಕೂಡ ಇಲ್ಲ. 6/2/2027 ಶನಿವಾರ ಪುಷ್ಯಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಸಂಭವಿಸ್ತಕ್ಕಂಥ ಸೂರ್ಯಗ್ರಹಣ ಅದೂ ಕೂಡ ಭಾರತ ದೇಶಕ್ಕೆ ಕಾಣಿಸೋದಿಲ್ಲ, ಹಾಗಾಗಿ ಗ್ರಹಣ ಆಚರಣೆ ಇಲ್ಲ. 20/2/2027 ಶನಿವಾರ ಮಾಘ ಶುಕ್ಲ ಪೌರ್ಣಿಮಾ ಸಂಭವಿಸ್ತಕ್ಕಂಥ ಬಚ್ಛಾಯ ಚಂದ್ರಗ್ರಹಣ ಅದೂ ಕೂಡ ನಮಗೆ ಕಾಣಿಸುವುದಿಲ್ಲ. ಹೀಗಾಗಿ ಇದು ಗ್ರಹಣ ಆಚರಣೆ ಅಂತಕ್ಕಂಥದ್ದು ಈ ವರ್ಷ ನಮ್ಮ ದೇಶದಲ್ಲಿ ಯಾವುದೂ ಇರೋದಿಲ್ಲ. ಇನ್ನು ಗುರು ಮತ್ತು ಶನಿ ಇಬ್ಬರು ಕೂಡ ಯಾವ್ಯಾವುದ ರಾಶಿಗಳಲ್ಲಿ ಸಂಚಾರ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದರೆ ಭಾಳಷ್ಟು ಜನ ಶನಿಬಲ ಇದೆಯಾ ಗುರುಬಲ ಇದೆಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ನೋಡಿದಾಗ ವರ್ಷದಿಂದ ಅಂದರೆ ನಾಳೆ ಪರಾಭವ ಸಂವತ್ಸರ ಪ್ರಾರಂಭವಾಗೋದ್ರಿಂದಾಗಿ 1/6 ಜೂನ್ 1ನೇ ತಾರೀಕು ತನಕ ಗುರು ಮಿಥುನ ರಾಶಿಯಲ್ಲಿರ್ತಾನೆ. ಆಮೇಲೆ 1/6/2026ರಿಂದ 30/31/10/2026 ಕಟಕ ರಾಶಿಯಲ್ಲಿ ಗುರು ಗ್ರಹ ಇರ್ತದೆ. ತದನಂತರದಲ್ಲಿ 31/10/2026ರಿಂದ 24/1/2027 ತನಕ ಸಿಂಹರಾಶಿಗೆ ಹೋಗ್ತಾನೆ. ಮತ್ತು ಅಲ್ಲಿಂದ ವಾಪಸ್ಸು ಆತ 24/1/2027ರಿಂದ ವಾಪಸ್ ಬಂದು ಈ ಮುಂದಿನ ವರ್ಷದ ಕೊನೆ ತನಕ ಕಟಕ ರಾಶಿಯಲ್ಲೇ ಈ ಒಂದು ಗುರು ಇರ್ತಾನೆ. ಹಾಗಾಗಿ ಎಲ್ಲರಿಗೂ ಯಾರ್ಯಾರಿಗೆ ಮಿಥುನ ರಾಶಿ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಂಥವ್ರಿಗೆ ನೀವು ನೋಡಿದಾಗ 2, 5, 7, 9ನೇ ಮನೆಯಲ್ಲಿ ಗುರು ಇದ್ದಾಗ ಅವರಿಗೆಲ್ಲ ಗುರುಬಲ ಇರ್ತದೆ ಅಂತ. ವರ್ಷದಿಂದ ವರ್ಷದ ಕೊನೆ ತನಕನೂ ಶನಿ ಮಹಾರಾಜ ಮೀನರಾಶಿಯಲ್ಲೇ ಇರ್ತಾನೆ. ಜನ್ಮ ಶನಿಯಾಗಿರೋದ್ರಿಂದಾಗಿ ಆ ಒಂದು ದೇವತಾ ಪೂಜೆಯನ್ನು, ರಾಮನಾಮ ಜಪವನ್ನು, ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದು ಭಾಳ ಶ್ರೇಯಸ್ಸು ಅನ್ನೋದನ್ನು ಗಮನಿಸಬೇಕಾಗ್ತದೆ. ಇನ್ನು ಉಳಿದಂತೆ ನಾನಾ ರೀತಿಯ ಆಚರಣೆಗಳು ಸಂಬಂಧಪಟ್ಟಂತೆ ಇದೆ, ಅದನ್ನು ಸ್ಥಳೀಯವಾಗಿ ಆಯಾಯ ಸಂದರ್ಭದಲ್ಲಿ ತಿಳ್ಕೊಂಡ್ರೆ ಸಾಕಾಗ್ತದೆ ಅಂತ ಹೇಳ್ತಾ ಎಲ್ಲರೂ ಅತ್ಯಂತ ಶ್ರದ್ಧೆಯಿಂದ ಈ ಪಂಚಾಂಗ ಶ್ರವಣವನ್ನು ನೀವೆಲ್ಲರೂ ಕೇಳಿದಿರಾ. ನಿಮ್ಮೆಲ್ಲರಿಗೂ ಕೂಡ ಆ ಪರಮಾತ್ಮ ದೈವ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಹಿಂದಿನವರು ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಏನು ಪರಂಪರೆ, ಆ ಒಂದು ಧರ್ಮದ ಆಚರಣೆಯನ್ನು ನಾವೆಲ್ಲರೂ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡಿ ನಮ್ಮ ದೇಶ ಸಂಸ್ಕೃತಿ ಮತ್ತು ಆ ಒಂದು ಸುಕರ್ಮಗಳನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಬದುಕನ್ನು ಹಸನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ಯುಗಾದಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಅರ್ಪಣೆ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಪಾವಗಡ ರೇಣುಕಾ ಪ್ರಸಾದ್ ಮಾಡುವ ಅತ್ಯಂತ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ರೇಡಿಯೋ ಸಿದ್ಧಾರ್ಥ ನಿಮ್ಮೆಲ್ಲರಿಗೂ ಕೂಡ ನೂತನ ಸಂವತ್ಸರದಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ನೀಡೋದ್ರ ಮುಖಾಂತರ ಅದು ಜನಪ್ರಿಯವಾಗಲಿ ಅಂತೇಳಿ ನಾನು ಆಶಿಸುತ್ತೇನೆ.